ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನಿಮಗೆ ಒಂದು 2 ಎಕರೆ ಜಮೀನನ್ನ ತೋರ್ಸಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ಬೆಂಗಳೂರು ಹಾಗೂ ಟಿಪ್ಟೂರು ಮಧ್ಯದಲ್ಲಿ ಬರುತ್ತೆ. ಇದು ನ್ಯಾಷನಲ್ ಹೈವೇ. ಈ ನ್ಯಾಷನಲ್ ಹೈವೇಯಿಂದ ಇದು ಹೊರಗಡೆ ಬರುತ್ತೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದು ಮೇನ್ ಹೈವೇಯಿಂದ ಒಂದು ಸರ್ವಿಸ್ ರೋಡ್ ಬರುತ್ತೆ. ಆ ಸರ್ವಿಸ್ ರೋಡಲ್ಲಿ ನೀವು ಬೆಂಗಳೂರು ಸೈಡ್ಗೆ ಹೋಗ್ಬೇಕಾದ್ರೆ ಇದು ನ್ಯಾಷನಲ್ ಹೈವೇಗೆ ಒಂದು ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ ಈ ಊರಲ್ಲಿ. ಇಲ್ಲಿ ನೀವು ಲೆಫ್ಟ್ ತಗೋಬೇಕು. ನೋಡ್ತಾ ಇದ್ದೀರಾ, ಇದು ನಿಮಗೆ ನ್ಯಾಷನಲ್ ಹೈವೇ. ಸೊ ಈ ಮೇನ್ ನ್ಯಾಷನಲ್ ಹೈವೇಯಿಂದ ನೀವು ಪ್ರಾಪರ್ಟಿಗೆ ಹೋಗ್ಬೇಕು ಅಂತಂದರೆ ಇಲ್ಲಿ ಒಂದು ಮಡ್ ರೋಡ್ ಬರುತ್ತೆ. ಇಲ್ಲಿ ಮೇನ್ ರೋಡ್ ಇದು ಮಡ್ ರೋಡು. ಇದು ಲಾರಿ ಹಾಗೂ ಎಲ್ಲ ಥರದ ವೆಹಿಕಲ್ ಓಡಾಡೋಂಥ ಜಾಗ ಆಗಿದೆ. ಸೊ ನಿಮಗೆ ಇದೊಂದು ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ಹೊರಗಡೆ ಹೋಗ್ಬೇಕಾಗುತ್ತೆ ಮೇನ್ ರೋಡಿಂದ. ವಿಮಾನ ರೋಡಲ್ಲಿ ಹೋದರೆ ನೀವು ನೋಡ್ತಾ ಇದ್ದೀರಾ ನೀವು, ಈ ರಸ್ತೆ ಖರಾಬ್ ರಸ್ತೆ. ಇದು ಕಾರು ಲಾರಿ ಎಲ್ಲ ವೆಹಿಕಲ್ ಓಡಾಡ್ಬೋದಾಗಿದೆ. ಸುತ್ತಮುತ್ತ ಸ್ವಲ್ಪ ಬಂಡೆ ಪ್ರದೇಶ ಇದೆ, ಬಟ್ ಆದ್ರೂ ತೆಂಗು ಬೆಳೆಯೋದಕ್ಕೆ ಭಾಳ ಉತ್ತಮವಾಗಿರುವಂಥ ಜಾಗ, ಭಾಳ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ನೀವೀಗ ಈ ಜಾಗ ಎದುರು ಈ ಪ್ರಾಪರ್ಟಿಗೆ ಸುತ್ತ ಫೆನ್ಸಿಂಗ್ ಆಗಿದೆ. ಒಂದು ಗೇಟ್ ಕೂಡ ಇದೆ. ಸೊ ನೋಡಿದ್ರಿ, ನೋಡ್ತಾ ಇದ್ದೀರಾ, ಇದು ಮೇನ್ ಗೇಟು. ಇದು ಸುತ್ತ ಫೆನ್ಸಿಂಗ್ ಆಗಿದೆ. ಹಾಗೂ ಇಲ್ಲಿ ಪಕ್ಕದಲ್ಲಿ ಒಂದು ಹಳ್ಳ ಬರುತ್ತೆ. ಇಲ್ಲೆಲ್ಲ ನೀರು ಹೋಗುತ್ತೆ, ಆದರೆ ಈ ಭಾಗದಲ್ಲ, ಅಲ್ಲಿ ಮೇಲ್ಗಡೆಯಿಂದ ಒಂದು ಹಳ್ಳ ಹೋಗೋದಕ್ಕೆ ದಾರಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬೋರ್ ಕೂಡ ನೋಡ್ತಾ ಇದ್ದೀರಾ, ಬೋರ್ ಕೂಡ ಇದೆ ಇಲ್ಲಿ. ಇದೆಲ್ಲ ಹೊಸದಾಗಿ ನೆಟ್ಟಿರೋಂಥ ತೆಂಗಿನ ಗಿಡಗಳು. ಸೊ ಇದು ಬಲಭಾಗದಲ್ಲಿ ಬರೋ ಸ್ವಲ್ಪ ಹಳ್ಳದ ಭಾಗ. ಇದು ಇಲ್ಲೊಂಥರ ತೊರೆ ಥರ ಹರಿಯುತ್ತಾ ಇದೆ. ಮಳೆ ಬಂದರೆ ಇಲ್ಲಿ ನೀರು ಕೂಡ ಹರಿಯುತ್ತೆ. ಒಳ್ಳೆ ನೀರಿರೋವಂಥ ಜಾಗ. ಲ್ಯಾಂಡು ಸ್ವಲ್ಪ ಲೆವೆಲ್ ಇಲ್ಲ, ಬಟ್ ಆದರೆ ಎಲ್ಲ ತೆಂಗಿನ ಗಿಡಗಳು, ಎಲ್ಲ 3 ರಿಂದ 4 ವರ್ಷ ತೆಂಗಿನ ಗಿಡಗಳು, ಹೊಸ ಗಿಡಗಳನ್ನ ಹಾಕಿದ್ದಾರೆ ರಸ್ತೆ ಉದ್ದಕ್ಕೂ. ಸೊ ಇಲ್ಲಿ ನೋಡ್ತಾ ಇದ್ರೆ ಟ್ರಿಪ್ ಲೈನ್ಗಳು ಕೂಡ ಆಗಿದೆ. ಇಲ್ಲಿ ರೈಟ್ ಸೈಡ್ಗೆ ಇಲ್ಲಿ ಸ್ವಲ್ಪ ಹಳೆ ತೋಟ ಬರುತ್ತೆ. ಇದು ಒಂಥರ ಬ್ರಿಡ್ಜ್ ಥರ ಮಾಡ್ಕೊಂಡಿದ್ದಾರೆ. ಇದು ಹಳ್ಳಾರಿ ಅಂತ ಜಾಗ, ಬೇಲಿ ಕೂಡ ಆಗಿದೆ. ಅದ್ರ ಪಕ್ಕದಲ್ಲಿ ಬಂಡೆ ಬರುತ್ತೆ. ಇದರಲ್ಲಿ ಬಾಳೆ, ಇದು ಮೇನ್ ಹಳ್ಳ ಆ್ಯಕ್ಚುಲಿ. ಇದರಿಂದ ನೀರು ಹರಿತದೆ. ಇದು ತೆಂಗು ಸಸಿಗಳು ಹಾಕಿದ್ದಾರೆ, ಭಾಳ ಚೆನ್ನಾಗಿದೆ ನೋಡೋದಕ್ಕೆ. ಬಾಳೆ ಪ್ರತಿಯೊಂದಕ್ಕೂ ಡ್ರಿಪ್ ಸಿಸ್ಟಮ್ ಆಗಿದೆ. ಹಾಗೂ ಇಲ್ಲೊಂದು ಸ್ವಲ್ಪ ಹಳೆ ಮರಗಳು ಕೂಡ ಇದೆ. ಒಂದು 20-30 ಹಳೆ ಮರ ಇರ್ಬೋದು. ಭಾಳ ಚೆನ್ನಾಗಿದೆ. ಅದ್ರ ಮಧ್ಯದಲ್ಲಿ ಅಡಿಕೆ ಕೂಡ ಹಾಕಿದ್ದಾರೆ. ಎಲ್ಲದಕ್ಕೂ ಡ್ರಿಪ್ ಸಿಸ್ಟಮ್ ಮಾಡಿದ್ದಾರೆ. ರೀಸೆಂಟಾಗಿ ಇದು ಉಳುಮೆ ಮಾಡಿದ್ದಾರೆ. ಯಾವುದಾದ್ರು ಕಚಡ ಏನು ನೋಡೋಕ್ಕಿಲ್ಲ. ಸುತ್ತ ಫೆನ್ಸಿಂಗ್ ಆಗಿದೆ. ನೀವೇನು ₹1 ಖರ್ಚು ಮಾಡೋಂಗಿಲ್ಲ. ಸೊ ಇದೆಲ್ಲ ರೆಡಿ ಇದೆ. ನೀವು ಯಾರಾದರೂ ಲೇಬರ್ಸ್ನ ಬಿಟ್ಟರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ನೀರಿಗೂ ಕೂಡ ತೊಂದರೆ ಇಲ್ಲ. ಆ್ಯಕ್ಚುಲಿ ಇದು 2 ಎಕರೆಕ್ಕಿಂತ ಮೇಲೆ ಬರುತ್ತೆ. ಜಸ್ಟು ಇದು ಪಾಣಿಯಲ್ಲಿ ನಿಮಗೆ 2 ಎಕರೆ ಸಿಗುತ್ತೆ. ಇನ್ನು ಹೆಚ್ಚಿಗೆ ಜಮೀನಿದೆ ಇದರಲ್ಲಿ. ಸೊ ಅದು ಖರಾಬೆಲ್ಲ ಸೇರಿಕೊಂಡಿದೆ. ಖರಾಬನ್ನ ನಾನು ಓನರ್ ಹತ್ರ ಕೇಳಬೇಕು, ಅದೆಷ್ಟು ಎಕ್ಸಾಕ್ಟಾಗಿ ಖರಾಬಿದೆ ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ ಪ್ರಾಪರ್ಟಿ ಸುತ್ತ
ಫೆನ್ಸಿಂಗ್ ಆಗಿಬಿಟ್ಟಿದೆ. ಸೊ ಇಲ್ಲೇನು ನೀವು ಇದು ಮಾಡೋಂಗಿಲ್ಲ. ಇದು ನೋಡಿ ಒಂಥರ ಇಲ್ಲೂ ಹಳ್ಳ, ಇಲ್ಲಿ ನೀರು ಬಂದು ನಿಂತು ಇದೇ ಚರಂಡಿನಲ್ಲಿ ಹೋಗುತ್ತೆ. ಸೊ ಇದು ವರ್ಷ ಪೂರ್ತಿ ನೀರಿರುತ್ತೆ, ಭಾಳ ಚೆನ್ನಾಗಿದೆ. ನೀರಿಗೋಸ್ಕರ ಏನು ತೊಂದರೆ ಪಡೋಂಥದ್ದಿಲ್ಲ. ಸೊ ಇನ್ನು ಮಳೆಗಾಲದಲ್ಲಿ ಇದೆಲ್ಲ ತುಂಬಿಬಿಡುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಫುಲ್ಲು ಅಡಿಕೆ ಹಾಕಿದ್ದಾರೆ. ಒಂದೆರಡು ವರ್ಷದ ಅಡಿಕೆ ಇರ್ಬೋದು ಇದು. ತೆಂಗಿನ ಮರದ ಮಧ್ಯೆ ಎಲ್ಲ ಹತ್ತಡಿ ಡಿಸ್ಟೆನ್ಸಲ್ಲಿ ಇಲ್ಲೊಂದು 200-300 ತೆಂಗಿನ ಗಿಡ ಅಡಿಕೆ ಗಿಡ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಮನೆ ಕೂಡ ಇದೆ, ನೋಡ್ಬೋದು ನೀವೆಲ್ಲ. ಸೊ ಇದು 2 ಎಕರೆಗಿಂತ ಮೇಲೇ ಬರುತ್ತೆ. ಸೊ ನಾನು ಎಕ್ಸಾಕ್ಟಾಗಿ ನಿಮಗೆ ಆಮೇಲೆ ತಿಳಿಸ್ತೀನಿ ಎಷ್ಟಿದೆ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇಲ್ಲಿ ಅಡಿಕೆ ಭಾಳ ಚೆನ್ನಾಗಿದೆ. ಅಡಿಕೆ ಎಲ್ಲ ಉಳುಮೆ ಮಾಡಿ ತುಂಬ ನೀಟಾಗಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ತೆಂಗಿನ ಮರ ಇದೆಲ್ಲ ಇದೇ ಜಾಗಕ್ಕೆ ಸೇರ್ಕೊಳ್ಳುತ್ತೆ. ಹಾಗೂ ಇಲ್ಲಿ ಮನೆ ಇದೆ ಒಂದು. ಅದಕ್ಕಿಂತ ತುಂಬ ವಿಶೇಷವಾಗಿ ಇಲ್ಲಿ ಒಂದು ದೊಡ್ಡ ಬಾವಿ ಇದೆ, ಭಾಳ ಬ್ಯೂಟಿಫುಲ್ ಆಗಿದೆ. ಸುತ್ತ ಫೆನ್ಸಿಂಗ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ವಾವ್, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಪೂರ್ತಿ ಇಲ್ಲಿ ನೀರಿದೆ. ನೀರು ಯಾವುದೇ ಥರದ ಸಮಸ್ಯೆ ಇಲ್ಲ. ನೀವು ಏನು ಬೇಕಾದರೂ ಬೆಳಿಬೋದು ಇಲ್ಲಿ. ನೋಡ್ಬೋದು ಅವ್ರ ಮನೆ. ಇಲ್ಲಿ ತೆಂಗು ಇದನ್ನೆಲ್ಲ ಹಾಕೋದಕ್ಕೆ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸುತ್ತ ಫೆನ್ಸಿಂಗ್ ಆಗಿದೆ. ಈ ಬಾವಿ ಸುತ್ತ ಫೆನ್ಸಿಂಗ್ ಇದೆ ನೋಡಿ. ಎಲ್ಲ ಪೈಪ್ ಲೈನು, ಎಲ್ಲ ಮೋಟರು ಎಲ್ಲ ರೆಡಿ ಇದೆ. ಸೊ ಈ ಫೆನ್ಸಿಂಗ್ ಅದೇ ರೀತಿ ಹೋಗುತ್ತೆ, ಆ ರೀತಿ ಹೋಗಿ ಬಳಸ್ಕೊಂಡು ಬರುತ್ತೆ. ಸೊ ಕಂಪ್ಲೀಟಾಗಿ ಇದು ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ನೀವು ಜಸ್ಟ್ ಲೇಬರ್ಸ್ನ ಇಟ್ಟು ಇದನ್ನು ಕಂಪ್ಲೀಟಾಗಿ ಮ್ಯಾನೇಜ್ ಮಾಡ್ಬೋದು. ಭಾಳ ಚೆನ್ನಾಗಿದೆ. ಸೊ ಈ ಮನೆ ಪಕ್ಕದಲ್ಲಿ ಈ ಥರ ಫೆನ್ಸಿಂಗ್ ಹೋಗುತ್ತೆ. ಫೆನ್ಸಿಂಗ್ ಹೋಗಿ ನೀವು ನೋಡ್ತಾ ಇರ್ಬೋದು, ಆ ಕಾರ್ನರ್ ಬರುತ್ತೆ. ಆ ಕಾರ್ನರ್ಗೆ ಹೋಗಿ ಹಂಗೆ ರೈಟಿಗೆ ಬರುತ್ತೆ. ಇದು ನೋಡಿ, ಇಲ್ಲೊಂದು ಮನೆ ಟೈಪ್ ಮಾಡಿದ್ದಾರೆ ಟೆಂಪ್ರರಿ. ಅದ್ರ ಪಕ್ಕ ತೆಂಗಿನಕಾಯಿ ಹಾಕೋದಕ್ಕೆ ಒಂದು ಜಾಗನ ಮಾಡಿದ್ದಾರೆ. ಇದು ಅವ್ರು ಉಳ್ಕೊಳ್ಳೋದಕ್ಕೆ ಒಂಥರ ಚಿಕ್ಕದಾಗಿ ಒಂದು ಮನೆ ಥರ ಮಾಡ್ಕೊಂಡಿದ್ದಾರೆ. ಇದು ಆರಾಮಾಗಿ ನೀವು ಇಲ್ಲಿ ಓನರ್ ಇರ್ಬೋದು, ನೀವು ವೀಕೆಂಡಲ್ಲಿ ಬಂದಾಗ, ಅಥವಾ ನೀವು ಯಾರಾದರೂ ಲೇಬರ್ಸ್ನ ಬಿಟ್ಟರೆ ಅವ್ರಿಗೆ ಮನೆಯಲ್ಲೇ ಇದ್ಕೊಂಡು ಆರಾಮಾಗಿ ನೋಡ್ತಾರೆ. ಸೊ ನೀರಿಗೂ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಫೆನ್ಸಿಂಗ್ ಆಗಿದೆ. ಫಸಲು ಕೊಡ್ತಾ ಇರೋಂಥ ಮರಗಳಿದ್ದಾವೆ. ಹೆಚ್ಚು ಕಡಿಮೆ ಇದು 100-150 ತೆಂಗಿನ ಗಿಡ ಇರ್ಬೋದು, ವಾಲ್ ಪುಟ್ ಟುಗೆದರ್. ಹಾಗೂ ಹೊಸ್ದಾಗಿ ಹಾಕಿರೋಂಥ ಅಡಿಕೆ ಕೂಡ ಇದೆ. ಸೊ ಈಗ ಸ್ಮಾಲ್ ಪ್ರಾಪರ್ಟಿ ನೋಡ್ತಾ ಇದ್ದೀನಿ ಅಂತ ಹೇಳೋಂಥವ್ರಿಗೆ ಇದು ಭಾಳ ಸೂಟಬಲ್ ಆಗಿರೋಂಥ ಜಾಗ. ನೀವು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು. ಅದು ಅಲ್ಲದೆ ಇದು ಹೈವೇಗೆ ಏನೊಂದು ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟರು ಆಗೋಲ್ಲ. ಇದ್ರ ಪಕ್ಕದಲ್ಲಿ ಸ್ವಲ್ಪ ಕಲ್ಕೋರ ಇದೆ, ಕ್ರಷರ್ ಇದೆ. ಬಟ್ ಅದು ತುಂಬಾ ದೂರ ಬರುತ್ತೆ, ಇದರಿಂದ ಆಚೆಗೆ ಬರುತ್ತೆ. ಅದು ಏನು ಇಲ್ಲಿಗೇನು ತೊಂದರೆ ಇಲ್ಲ. ಅಕ್ಕಪಕ್ಕದಲ್ಲಿ ಬಂಡೆ ಪ್ರದೇಶ. ಬಟ್ ಆದರೆ ಇಲ್ಲಿ ಬಾವಿನಲ್ಲಿ ನೀರು ನೋಡ್ತಾ ಇದ್ದರೆ ನೀವು ಭಾಳ ಆಶ್ಚರ್ಯ ಪಡ್ಬೋದು. ಒಳ್ಳೆ ನೀರಾವರಿ ಇರೋಂಥ ಜಾಗ, ತುಂಬ ಸೊಗಸಾಗಿದೆ. ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮಗೆ ಇದು ಪ್ರಾಪರ್ಟಿ ಸೂಪರಾಗಿದೆ. ಮಾಡ್ಬೋದು. ಹಸು ಈ ಥರದ್ದೆಲ್ಲ ನೀವು ಆರಾಮಾಗಿ ಸಾಕ್ಬೋದು. ಇಲ್ಲೆಲ್ಲ ನೀವು ಅದನ್ನು ಸಾಕೋದಕ್ಕೆ ಭಾಳ ವ್ಯವಸ್ಥಿತವಾಗಿ ಮನೆ ಇದನ್ನೆಲ್ಲ ಕೊಟ್ಟಿಗೆ ಇದನ್ನೆಲ್ಲ ಮಾಡಿದ್ದಾರೆ. ಸೊ ನಿಮಗೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ನನಗೆ ಈ ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಕರೆ ಮಾಡ್ಬೋದು. ಅಥವಾ ನೀವು ಈ ಪ್ಲೇಸ್ನ ನೋಡಬೇಕು ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ಹೇಳೋದು ಮತ್ತೆ, ಓನರ್ ಇದಕ್ಕೆ ಇದು 76 ಕುಂಟೆ ಏನೋ ಇದೆ ಆ್ಯಕ್ಚುಲಾಗಿ. ಪ್ಲಸ್ ಸ್ವಲ್ಪ ಖರಾಬ್ ಜಾಗನೂ ಕೂಡ ಇದೆ. ಖರಾಬ್ ಎಷ್ಟು ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಅದನ್ನು ಸ್ವಲ್ಪ ನೀವು ಕಾಲ್ ಮಾಡಿದ್ರೆ ನಾನು ತಿಳ್ಕೊಂಡು ಹೇಳ್ತೀನಿ. ಇದು ಹೆಚ್ಚು ಕಡಿಮೆ 2 ಎಕರೆಗಿಂತ ಮೇಲ್ಗಡೆ ಬರುತ್ತೆ. ಸೊ ಓನರ್ ಇದಕ್ಕೆ ಎಲ್ಲ ಸೇರಿಸಿ
1.5 ಕೋಟಿ ಕೋಟ್ ಮಾಡ್ತಾಯಿದ್ದಾರೆ, ಇನ್ಕ್ಲೂಸಿವ್ ಆಫ್ ಆಲ್. ಸೊ ಇದು ರಿಜಿಸ್ಟ್ರೇಷನ್ ಕೂಡ ರೆಡಿ ಇದೆ, ಟೈಟಲ್ ಫುಲ್ ಕ್ಲಿಯರ್ ಆಗಿದೆ. ಓನರು ಆ್ಯಕ್ಚುಲಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ, ಅವರ ಏನೋ ಒಂದು ಪರ್ಸ್ನಲ್ ರೀಸನ್ಗೋಸ್ಕರ. ಸೊ ನೀವು ಆರಾಮಾಗಿ ಇಮಿಡಿಯೇಟಾಗಿ ರಿಜಿಸ್ಟರ್ ಮಾಡ್ಕೋಬೋದು, ಮತ್ತು ರೆಡಿ ಟು ಇದು ಆಕ್ಯುಪೈ. ನೀವು ಇಮಿಡಿಯೇಟಾಗಿ ಬಂದು ಈ ಜಾಗನ ಆಕ್ಯುಪೈ ಮಾಡ್ಕೋಬೋದು ಇಮಿಡಿಯೇಟ್ ಆಫ್ಟರ್ ದ ಪರ್ಚೇಸ್. ಸೊ ಬ್ಯೂಟಿಫುಲ್ ಆಗಿದೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.